ಬೋರ್ಡ್ ಇದು ಮೋಸ್ಟ್ ಡೇಂಜರಸ್, ಇದು ಮೋಸ್ಟ್ ಡೇಂಜರಸ್. ಈಗ ಇವರು ಕಾಂಗ್ರೆಸ್ ಸರ್ಕಾರನೇ ಅದನ್ನ ನಿರ್ಮಾಣ ಮಾಡಿದಂತಹದ್ದನ್ನ ಮುಸ್ಲಿಂ ತುಷ್ಟೀಕರಣದ ಹಿನ್ನೆಲೆಯಲ್ಲಿ ಸಂವಿಧಾನವನ್ನು ಮೀರಿಸಿ ಇವತ್ತು ಆ ವಕ್ಫ್ ಬೋರ್ಡಿನ ಹಕ್ಕುಗಳನ್ನು ಕೊಟ್ಟಿದ್ದು ನೋಡಿದರೆ ಭಯಾನಕ ಇದೆ. ಮತ್ತು ಅವ್ರು ಹೇಳೋದೇನು, ಇದು ಅಲ್ಪಸಂಖ್ಯಾತರ ಅಭಿವೃದ್ಧಿಗೋಸ್ಕರ ಅವ್ರ ಹಿತ. ಅಲ್ಪಸಂಖ್ಯಾತರು ಬರೀ ಮುಸ್ಲಿಮರಲ್ರಿ ಜಮೀರ್ ಅಹ್ಮದ್ ಅವರೇ, ಬರೇ ಮುಸ್ಲಿಮರದ ಅಲ್ಲ ಇದು ಅಲ್ಪಸಂಖ್ಯಾತ ಅಂದ್ರೆ. ನೀವು ಅಲ್ಪಸಂಖ್ಯಾತರ ಅಧ್ಯಕ್ಷರಾಗಿದ್ದೀರಿ, ನೀವು ಬರೇ ಮುಸ್ಲಿಮರಿಗೋಸ್ಕರ ಅಲ್ಲ. ನೀವು ಅದರಲ್ಲಿ 6 ಪಂಗಡಗಳಿದ್ದಾರೆ. ಕ್ರಿಶ್ಚಿಯನ್ರಿದ್ದಾರೆ, ಬೌದ್ಧರಿದ್ದಾರೆ, ಸಿಖ್ರಿದ್ದಾರೆ, ಪಾರ್ಸಿಗಳಿದ್ದಾರೆ, ಇನ್ನೊಂದು ಪಂಗಡ ಇದೆ. ಈಗ ಒಟ್ಟು 6 ಪಂಗಡಗಳಿದಾವೆ. ಬರೇ ಮುಸ್ಲಿಂ 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 ಅಭಿವೃದ್ಧಿ ಅಲ್ಪಸಂಖ್ಯಾತ ಅಂದ್ರೆ ಮುಸ್ಲಿಂ, ಅಲ್ಪಸಂಖ್ಯಾತ ಅಂದ್ರೆ ಮುಸ್ಲಿಂ. ಈ ಬಿಜೆಪಿಯವರು ಅಷ್ಟೇ, ಇಲ್ಲಿವರೆಗೆ ಅಲ್ಪಸಂಖ್ಯಾತ ಅಧ್ಯಕ್ಷರನ್ನ ಒಬ್ಬ ಕ್ರಿಶ್ಚಿಯನ್ ಮಾಡಿಲ್ಲ, ಒಬ್ಬ ಬೌದ್ಧನ್ ಮಾಡಿಲ್ಲ, ಒಬ್ಬ ಸಿಖ್ಖನ್ ಮಾಡಿಲ್ಲ, ಒಬ್ಬ ಪಾರ್ಸಿನ್ ಮಾಡಿಲ್ಲ. ಯಾಕೆ? ಬರೇ ಮುಸ್ಲಿಮರನ ಅಲ್ಪಸಂಖ್ಯಾತ ಅಂದ್ರೆ? ಇವರು ಅದನ್ನೇ ಮಾಡಿದ್ದಾರೆ. ಸೊ ಆ ರೀತಿಯ ಕೇಂದ್ರದಿಂದ ಹಿಡಿದು ನಾನು ಹೇಳೋದು, ಈಗ ಬರೇ ರಾಜ್ಯಗಳಿಗೆ ಅಲ್ಲ, ಕೇಂದ್ರದ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷ ಮುಸ್ಲಿಂ, ಇಲ್ಲಿವರೆಗೆ ಒಬ್ಬ ಮುಸ್ಲಿಮೇತರನ್ನು ಮಾಡಿಲ್ಲ ಇವರು. ಸೊ ಈ ರೀತಿಯ ಮಾಡಿದ ಪರಿಣಾಮದಿಂದನೇ ಇವತ್ತು ಜಮೀರ್ ಅಹ್ಮದ್ ಅಂತ ಒಬ್ಬ ಹಿಂದೂ ವಿರೋಧಿ ಮತಾಂಧ ಎದ್ದು ಕುಣಿತಾ ಇದ್ದಾರೆ ಅವರು. ಸೊ ಇವತ್ತಿಗೂ ಅವ್ರ ಬಾಯಿಂದ ಬರಕ್ ಸಾಧ್ಯನೇ ಇಲ್ರಿ. ಯಾಕೆಂದ್ರೆ ಅವ್ರಿಗೂ ಇರೋದೇ ಇಸ್ಲಾಂಗೋಸ್ಕರ, ಇರೋದೇ ಮುಸ್ಲಿಮರಿಗೋಸ್ಕರ ಅವರು. ಸೊ ಅದು ನಿಶ್ಚಿತವಾಗಿ 100ಕ್ಕೆ 100 ಇಸ್ಲಾಮಿನ ಹಿನ್ನೆಲೆಯಲ್ಲೇ ಜಮೀರ್ ಅಹ್ಮದ್ ಕೆಲಸ ಮಾಡ್ತಾ ಇದ್ದಾರೆ ವಿನಃ ಇನ್ನು ಅಲ್ಪಸಂಖ್ಯಾತರು ಅಂತ. ಹಾಗಾದ್ರೆ ಅಲ್ಪಸಂಖ್ಯಾತರ ನೀವು ಹಿತಕ್ಕೋಸ್ಕರ ಇರೋದಾದ್ರೆ ಜೈನ್ ಬೋರ್ಡ್ ಯಾಕಿಲ್ಲ, ಬೌದ್ಧ ಬೋರ್ಡ್ ಯಾಕಿಲ್ಲ, ಸಿಖ್ ಬೋರ್ಡ್ ಯಾಕಿಲ್ಲ, ಪಾರ್ಸಿ ಬೋರ್ಡ್ ಯಾಕಿಲ್ಲ? ಸೊ ಆ ಬೋರ್ಡ್ಗಳನ್ನು ರಚನೆ ಆಗ್ಬೇಕಾಗಿತ್ತಲ್ಲ. ಹಾಗಾದ್ರೆ ವಕ್ಫ್ ಬೋರ್ಡ್ ಅಂತ ಒಂದೇ ನಿಮ್ದು ಮುಸ್ಲಿಮರದ್ದು ಅಷ್ಟೇ ಯಾಕೆ ಮಾಡಿದ್ದಾರೆ? ಹಾಗಾದ್ರೆ ಅಲ್ಪಸಂಖ್ಯಾತರ ಉದ್ಧಾರಗೋಸ್ಕರ, ಅಲ್ಪಸಂಖ್ಯಾತರ ಅಭಿವೃದ್ಧಿಗೋಸ್ಕರ ಅಲ್ಲ, ಮುಸ್ಲಿಮರ ಅಭಿವೃದ್ಧಿಗೋಸ್ಕರ ಮಾಡಿದಂತಹ ಕುಕೃತ್ಯ ಅಲ್ಪಸಂಖ್ಯಾತ ಆಯೋಗ ಇದು. ಇನ್ನು ವಕ್ಫ್ ಬೋರ್ಡ್ ಇಂದು ಕೂಡ ಇದು ಅದೇ ಮಾದರಿಯಲ್ಲಿ ನೀವು ಕೆಲಸ ಮಾಡೋಗೋಸ್ಕರನೇ ಮಾಡಿದ್ದೀರಿ. ತುಷ್ಟೀಕರಣ, ಅವ್ರ ವೋಟ್ ಬ್ಯಾಂಕ್ಗೋಸ್ಕರ, ಅವರಿಂದ ಎದ್ದು ಕುಣಿಯೋಗೋಸ್ಕರ ನೀವು ಮಾಡಿದಂಥ ಕಾಂಗ್ರೆಸ್ಸಿನ ಮೂರ್ಖತನದ ಪರಮಾವಧಿ ದೇಶಕ್ಕೆ, ಸಮಾಜಕ್ಕೆ ಅಪಾಯಕಾರಿಯಾದಂಥ ವಕ್ಫ್ ಬೋರ್ಡ್ ಅಂತನ್ನುವಂಥದ್ದು ಹೇಳ್ತೇನೆ. ಜಮೀರ್ ಅಹ್ಮದ್ ಅಂಥವ್ರಂತೂ ಇವರು ನಾಲಾಯಕರೇ. ಇವರು 100ಕ್ಕೆ 100 ಹೇಳ್ತೇನೆ, ಮತಾಂಧ ವ್ಯಕ್ತಿ. ಈ ವ್ಯಕ್ತಿನ ಯಾವುದೇ ಸ್ಥಾನದಲ್ಲಿ ಕೊಡದೇ ಇದ್ರೆ ನಮ್ಮ ದೇಶ ಉಳಿಯುತ್ತೆ, ಇಲ್ಲಾಂದ್ರೆ ಬಹಳ ದೊಡ್ಡ ಅನಾಹುತ ಆಗುತ್ತೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ.